ಸೊ ಹಾಗಾಗಿ ಇಂಥ ಸಿನಿಮಾಗಳು ನಿಲ್ಲಬೇಕು. ಬಟ್ ನಮ್ಮ ದುರಂತ ಕನ್ನಡ ಸಿನಿಮಾಗಳು ಇವಾಗ ಕನ್ನಡ ಸಿನಿಮಾ ಅಂತಲ್ಲ, ಈ ದೇಶದಲ್ಲಿ ಯಾವ ಸಿನಿಮಾಗಳು ನೋಡ್ತಿಲ್ಲ ಜನ. ಯಾವುದೋ ದುರಂಧರ್ ಅಂತಂದು ಆರಂಭದಿಂದಲೇ ಅದು ಪಬ್ಲಿಸಿಟಿ ತೊಗೊಳುತ್ತೆ ನಿಲ್ಲುತ್ತೆ ಅನ್ನೋದೊಂದು ಬಿಟ್ಟರೆ ಬಹುತೇಕ ಸಿನಿಮಾಗಳು ಇವಾಗ ನಿಲ್ತಾ ಇಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ, ಅಥವಾ ನಮ್ಮ ದೌರ್ಭಾಗ್ಯನ ಅಥವಾ ದೌರ್ಬಲ್ಯನ, ಈ ಥರದ ಹುಡುಕಾಟದಲ್ಲಿ ಇನ್ನೂ ಗೊಂದಲದಲ್ಲಿ ನಾವೆಲ್ಲೂ ಸಿನಿಮಾ ನಿರ್ಮಾಪಕರು ನಿರ್ದೇಶಕರು ಹುಡುಕಾಟದಲ್ಲಿ ಇದ್ದೀವಿ. ಮಂಜು ನನಗೆ ತುಂಬಾ ವರ್ಷದ ಗೆಳೆಯ, ಯಾಕೆಂತಂದ್ರೆ 99 ನಾನು ಫಸ್ಟ್ ಸಿನಿಮಾ ಬಣ್ಣದೇಜೆ ಸಿನಿಮಾ ಮಾಡಿದಾಗ ಆ ಸಿನಿಮಾದ ಡಬ್ಬಿಂಗ್ ಕಲಾವಿದರಾಗಿ ನನ್ನ ಸಿನಿಮಾಗೆ ಬಂದಿದ್ರು ಅವರು. ನನಗೆ ಅಲ್ಲಿಂದಲೂ ನನ್ನ ಎಲ್ಲ ಸಿನಿಮಾದಲ್ಲೂ ಆಲ್ಮೋಸ್ಟ್ ಅಲ್ಲೂ ಡಬ್ಬಿಂಗ್ ಮಾಡಿದ್ದಾರೆ. ಅದಾದ ಮೇಲೆ ನಾನು ಡಬ್ಬಿಂಗ್ ತರಬೇಕು ಅಂತ ಹೋರಾಟ ಮಾಡಿದಾಗ ಈ ಡಬ್ಬಿಂಗ್ ಕಲಾವಿದರೆಲ್ಲ ನಮ್ಗೆ ವಿರೋಧ ಮಾಡಿದಾಗ ಈ ತಯ ಇಲ್ಲಪ್ಪ ಹೆಂಗಾರ ಮಾಡಿ ಅನೇಕ ಡಬ್ಬಿಂಗ್ ಕಲಾವಿದರಿಗೆ ಬದುಕಾಗುತ್ತೆ ಅಂತಂದ್ರು. ಅವತ್ತು ಡಬ್ಬಿಂಗ್ ಕಲಾವಿದ್ರು ನನ್ನ ಕರೆದಾಗ ನಮ್ಮ ಮನೆಗೆ ಕಲ್ಲು ಹೊಡೆದ್ರೆ ನಮ್ಮ ಮನೆಗೆ ಬೆಕ್ಕಿ ಹಾಕಿದ್ರೆ ನೀರು ಬರ್ತೀಯ ನಮ್ಮನ್ನ ಸೇವ್ ಮಾಡೋಕ್ಕೆ ಅಂತ ಮಾತಾಡಿದಾರೆಲ್ಲ. ಈಗ 3 ಸ್ಟುಡಿಯೋ ಮಾಡ್ಕೊಂಡು ಡಬ್ಬಿಂಗ್ ಮಾಡ್ತಿದ್ದಾರೆ. ಈಗ ಫೋನ್ ಮಾಡಿ ನನಗೆ ಹೇಳ್ತಾರೆ, ನೀವು ಡಬ್ಬಿಂಗ್ ತಂದ್ರೆ ನಾನು ಈಗ ಫ್ಲೈಟಲ್ಲಿ ಹೋಗಿ ಡಬ್ಬಿಂಗ್ ಮಾಡಿ ಬಂದಿದ್ದೀನಿ ಅಂತ. ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ. ಫ್ಲೈಟಲ್ಲಿ ಕರ್ಸ್ಕೊತಾರೆ ಈಗ ಬೇರೆ ಬೇರೆ ಊರಿಗೆ ನನ್ನ ಡಬ್ಬಿಂಗ್ ಮಾಡೋದಕ್ಕೆ. ನಮಗೆ ಮನೆಗೆ ಕಲ್ಲು ಹೊಡೆದಾಗ ನೀವು ಬಂದು ಸೇವ್ ಮಾಡ್ತೀಯ ಅಂತ ಹೇಳಿದಂಥ ವ್ಯಕ್ತಿಗಳು. ಅವ್ರಿಗೆಲ್ಲ ಒಂದು ಅದ್ಭುತವಾದ ಬದುಕನ್ನ ಕಟ್ಕೊಂಡಿದ್ದೆ. ನಮ್ಮನೆ ಕಲ್ಲು ಹೊಡ್ಸ್ಕೊಂಡಿದ್ದೆ, ಬದುಕನ್ನ ಕಟ್ಕೊಂಡಾರ ಅವ್ರೀಗ. ಎಲ್ಲರಿಗೂ ಒಳ್ಳೇದಾಗ್ಲಿ. ಅದ್ರ ಜೊತೆಗೆ ಮಂಜು ಪ್ರಥಮ ಬಾರಿ ಕೆಲಸ ಮಾಡಿದ್ದಾರೆ. ಇವರು ಉದ್ಯೋಗ ಬಿಟ್ಟು ಬೇರೆ ಪ್ರವೃತ್ತಿ ಸಿನಿಮಾ ಮಾಡೋ ಬದಲು ವೃತ್ತಿನಾಗಿ ತಗೊಂಡು ಬಂದಿದ್ದಾರೆ. ಅವರು ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಅವರ ನಗುಮುಖ ಮತ್ತೆ ಅವರ ಬಾಂಧವ್ಯ, ಅವರ ಅಭಿನಯ, ಇವರು ಸಿನಿಮಾ ನಿರ್ಮಾಣ ಮಾಡಿದ್ರು. ಎಲ್ಲ ಕಲಾವಿದರಿಗೂ ಆ ಥರದ್ದು ಥಾಟ್ಸ್ ಬರೋದು ಕಷ್ಟ. ನಿರ್ಮಾಪಕರು ಅದರಲ್ಲೂ ಸಪೋರ್ಟಿಂಗ್ ಕಲಾವಿದರಾಗಿ ಬಂದು ಆ ಥರದೊಂದು ಸಿನಿಮಾನ ಆಲೋಚನೆ ಮಾಡೋದಿದೆಯಲ್ಲ, ಅದು ತನ್ನ ಹಣವನ್ನು ಇನ್ವೆಸ್ಟ್ ಮಾಡಿ ಆ ಥರದ ಆಲೋಚನೆ ಮಾಡಿ ಸಿನಿಮಾ ಮಾಡೋದಿದೆಯಲ್ಲ, ರಾಗ ಅಂತ ಒಂದು ಸಿನಿಮಾನ ಅದ್ಭುತವಾದ ಸಿನಿಮಾ ಮಾಡಿದ್ರಿ ಸರ್. ಖಂಡಿತ ಈ ಥರದ ಸಿನಿಮಾಗಳನ್ನ ನಮ್ಮ ಕನ್ನಡ ಪ್ರೇಕ್ಷಕರು ಗೆಲ್ಲಿಸ್ಬೇಕು. ಹಾಗೇನಾಗುತ್ತೆ, ಇನ್ನೊಂದಷ್ಟು ಈ ಥರದ್ದು ಇನ್ನೊಂದು ಪ್ರಯೋಗಾತ್ಮಕ ಸಿನಿಮಾಗಳು ಕನ್ನಡದಲ್ಲಿ ಇದೇ ಸಿನಿಮಾ ತಮಿಳ್ನಲ್ಲೋ ಮಲಯಾಳಮಲ್ಲೋ ಬಂದಿದ್ರೆ ಇದೇ ಚಪ್ಪಾಳೆ ಹಾಕಿ 4 ಸರಿ ಹೋಗಿ ಸಿನಿಮಾ ನೋಡಬೇಕು, ಎಂಥ ಸಿನಿಮಾ ಮಾಡಿದ್ದಾರೆ ಅಂತ. ಕನ್ನಡಿಗರಿಗೆ ಯಾಕೆ ಈ ಥರದ ಸಿನಿಮಾಗಳು ಬಂದಾಗ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ, ಇಲ್ಲಿ ಕನ್ನಡದವ್ರು ಏನು ಕಡಿಮೆ ಇಲ್ಲ ಅಂತಕ್ಕಂಥದ್ದು ತೋರಿಸ್ಕೊಡೋದಕ್ಕೋಸ್ಕರ ಒಂದು ಹೊಸ ಪ್ರಯತ್ನಗಳನ್ನ ಮಾಡಿ ಸಿನಿಮಾ ಮಾಡ್ತಾರೆ. ಈ ಥರದ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ನಾವೆಲ್ಲ. ಎಲ್ಲ ಹಿರಿಯರಿಗೂ ನಮಸ್ಕಾರ, ಎಲ್ಲ ಮಿತ್ರರಿಗೂ ನಮಸ್ಕಾರ. ಈ ಒಂದು ಪ್ರಸ್ತಾವನೆ ಆಯಿತು. ಶಂಕರ ಅಶ್ವಥ್ ಅವರು ಬಹಳ ಹಿಂದೆಯಿಂದಲೇ ನೋಡಿದ್ದೀನಿ. ಅವರು ಬೆಳಿಬೇಕಾದ ಎತ್ತರಕ್ಕೆ ಯಾಕೆ ಬೆಳೀಲಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅಂತ. ಇದರಲ್ಲಿ ಯಾರನ್ನೂ ನಿಂದಿಸಿ ಏನೂ ಪ್ರಯೋಜನ ಇಲ್ಲ. ಅಧ್ಯಕ್ಷರವರು ಹೇಳಿದ್ರು, ಅವರು ಮಾತಲ್ಲೇ ಹೇಳ್ತಾ ಇದ್ರು, ಅದನ್ನು ಕೇಳಿಸ್ಕೊತಾ ಇದೆ. 1-2 ಪದ ಹೇಳಿದ್ರು, ಇದು ದೌರ್ಭಾಗ್ಯನೋ ದೌರ್ಬಲ್ಯನೋ ಅಂತ. ಇದು ಮನುಷ್ಯನ ಮಿತಿ ಮೀರಿದಂಥದ್ದು. ಅದು ನಾವು ಒಳ್ಳೆ ಚಿತ್ರಗಳು ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು ಅಂತ ಎಲ್ಲರೂ ಮಾಡ್ತೀವಿ. ಆದರೆ ಅದರ ಫಲಿತಾಂಶ ನಮ್ಮ ಕೈಲಿಲ್ಲ. ಇದು ಬಹಳ ವರ್ಷಗಳ ಹಿಂದೆನೇ ನನ್ನ ತಂದೆ ನನಗೆ ಹೇಳಿದ ಮಾತು. ಹಾಗಾಗಿ ನಾನು ಯಾರನ್ನೂ ಏನೂ ನೆನೆಸಲ್ಲ. ನನ್ನ ಹಣೆ ಬರೋಕ್ಕೆ ನಾನೇ ಹೊಣೆ, ನಾನೇ ಬೇಕು, ನಾನೇ ಮಾಡಬೇಕು ಅಂತಿದ್ರೆ ಅದನ್ನು ನನಗೆ ದಕ್ಕುತ್ತೆ ಅನ್ನೋದು ಹಿಂದೆನೇ ನನ್ನ ತಂದೆನೂ ನನಗೆ ಹೇಳಿದ್ದ. ಹಾಗಾಗಿ ಬಹಳ ವರ್ಷಗಳಿಂದ ಈ ಚಿತ್ರನ ನಮ್ಮ ಸುಕುಮಾರ್ ಅವರು ಬಹಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಟ್ಟಿದ್ದೆ. ನಮ್ಮ ನಿರ್ದೇಶಕರವ್ರಿಗೆ ಅದು ಹೇಗೆ ನಾನು ಬೇಕು ಅಂತ ಅನ್ನಿಸ್ತು ಗೊತ್ತಿಲ್ಲ ನನಗೆ. ಕೊನೆಗೆ ನನ್ನ ಕರೆದು ನನಗೊಂದು ರೋಲ್ ಕೊಟ್ಟು ನಾನು ನಿಜವಾಗಲೂ ಅನುಭವಿಸಿದಂತಹ ಕೆಲವು ಕ್ಷಣಗಳಿತ್ತು. ಹಾಗಾಗಿ ಅದರಲ್ಲೂ ಒಂದು ಹಾಡು, ಆ ಹಾಡು ಕೇಳಿದ್ರೆ ಸಾಕು ನನ್ನನ್ನು ನಾನೇ ಮರಿತೀನಿ. ಅಂತಹ ಒಂದು ಹಾಡು ನನ್ನಂತಹ ಒಬ್ಬ ಪೋಷಕ ನಟಕನಿಗೆ ಅದು ಆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇವರಿಗೆ ಚಿರಋಣಿ ಅಂತ ಹೇಳ್ತೀನಿ. ಬಹಳ ಕಷ್ಟಪಟ್ಟು ಮಾಡಿದ್ದಾರೆ. ಎಲ್ಲರೂ ಕಷ್ಟಪಟ್ಟೆ ಮಾಡೋದು, ಸುಲಭವಾಗಿ ಯಾರು ಏನೂ ಮಾಡೋಕ್ಕಾಗಲ್ಲ. ಒಳ್ಳೆಯದಾಗಲಿ ಅಂತ ಹರಿಸ್ತೀನಿ. ಯಾಕೆ ಅಂತಂದರೆ ನನಗೆ ಗೌರವ ಕೊಟ್ಟರು, ಅವಕಾಶ ಕೊಟ್ಟರು. ಹಾಗೆ ನಮ್ಮ ಮಾಧ್ಯಮದಲ್ಲಿ ಇಲ್ಲೊಬ್ರು ಇದ್ದಾರೆ, ಅವ್ರು ಯಾರು ಅಂತ ನಾನು ಹೇಳದೆ ಹೋದರೂ ಅವ್ರಿಗೆ ಗೊತ್ತಾಗುತ್ತೆ. ಅವರು ಈ ನನಗೆ ಗೌರವ ಹೇಗೆ ಕೊಡಿಸಬೇಕು ಅಂತ ಕೊಟ್ಟರು ಅನ್ನೋದನ್ನು ಅವರು ಸಾಕ್ಷಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ನಮಗೆ ಗೌರವ ಕೊಟ್ಟು, ಅವಕಾಶ ಕೊಟ್ಟು, ಪ್ರೀತಿ ಕೊಟ್ಟರೆ ಸಾಕು. ಬಾಕಿದು ಪರಮಾತ್ಮ ಸೇರಿದ್ರು. ಎಲ್ರಿಗೂ ಒಳ್ಳೆಯದಾಗಲಿ. ಈಗ ನಾನು ನೋಡಿದ ತಕ್ಷಣ ಏನು ಅನಿಸುತ್ತೆ ಜನಗಳಿಗೆ,
ನಾನೊಬ್ಬ ಪುರೋಹಿತ, ಜ್ಯೋತಿಷ್ಯ ಶಾಸ್ತ್ರ ಪಾಂಡಿತ್ಯ ಇರೋದು ಅಂತ ಒಂದು ವಿಷಯ ಹೇಳ್ತೀನಿ. ಅದು ವಿವಾದಕ್ಕೂ ಒಳಗಾಗಬಹುದು ಅಂತಹ ವಿಷಯನ ಹೇಳ್ತೀನಿ. ಯಾಕಂದ್ರೆ ಈಗ ಬರ್ತಾ ನನಗೆ ಹೊಳಿತದ. ಸರ್ವೇ ಜನಾ ಸುಖಿನೋ ಭವಂತು ಅಂತ ನಾವು ಹೇಳ್ತೀವಿ. ಅಂದ್ರೆ ಈ ಸಂಸ್ಕಾರ ಸಂಪ್ರದಾಯ ಇಟ್ಕೊಂಡು ಸಕಲ ಜೀವರಾಶಿಗಳು ಸುಖವಾಗಿರಲಿ ಅಂತ ನಾವು ಆಶಿಸ್ತೀವಿ, ಆಶೀರ್ವಾದ ಮಾಡ್ತೀವಿ. ಆದರೆ ಸಕಲ ಜೀವರಾಶಿಗಳು ಸುಖವಾಗಿ ಇರೋದಕ್ಕೆ ಈ ಮನುಷ್ಯ ಬಿಡ್ತಾರ. ಹಾಗೆ ಅದನ್ನು ಮೂಲವಾಗಿ ಇಟ್ಕೊಂಡು ಹೇಳೋದಾಗಿದ್ದರೆ, ಯಾವುದೋ ಒಂದು ಜೀವ ಒಂದು ತುಡಿತಕ್ಕೆ ಒಳಗಾಗಿರುತ್ತೆ. ಆ ಜೀವನ ರಕ್ಷಣೆ ಮಾಡೋದಕ್ಕೆ ಈ ವೇಷಧಾರಿ ಬರ್ತಾನೆ. ಅದನ್ನು ನಾನು ನಿಮಗೆ ಹೇಳ್ತೀನಿ, ಅಂತಹ ಒಂದು ಪಾತ್ರ. ಹೂವಾಗಲಿ, ಬಹಳ ಸಂತೋಷ. ನಾನು ಶುಭ ಹಾರೈಸುವುದಷ್ಟೇ ಮಾಡಬಲ್ಲೆ. ಯಾಕಂದರೆ ತುಂಬ ಗಡ್ಡ ಮಾತ್ರ ಬೆಳ್ಳಗಾಗಿದೆ. ನಾನಿನ್ನೂ ಕೂಡ ಚಿರ ಯುವಕ, ಇನ್ನೂ ಸಣ್ಣ ಹುಡುಗ. ಸಿನಿಮಾ ರಂಗದಲ್ಲಿ ಸಾಕಷ್ಟು ಕಲಿಯೋದಿದೆ. ಇಂಥ ಹಿರಿಯರ ಮಧ್ಯದಲ್ಲಿ ಕಿರಿಯನಾಗಿ ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ಸುಕುಮಾರ್ ಸಾರಿಗೆ ನಾನು ಶುಭಾಶಯಗಳನ್ನು ಹೇಳ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಸುಲೋಚನಾ ಪ್ರೊಡಕ್ಷನ್ ಕನ್ನಡ ಚಿತ್ರರಂಗಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಹಿರಿಯ ಕಲಾವಿದರಿಗೆ, ಕಿರಿಯ ಕಲಾವಿದರಿಗೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ. ಪೊಲೀಸ್ ವೃತ್ತಿಯಲ್ಲಿ ಇದ್ಕೊಂಡು ಅಲ್ಲಿ ಸಾಕಷ್ಟು ವಿಷಯಗಳನ್ನು, ಕ್ರೈಮು, ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ತಿಳಿದು ಕೂಡ ಚಿತ್ರರಂಗದ ಮೇಲೆ ಆಸಕ್ತಿ ಇಟ್ಟು ಒಂದು ಹೊಸ ಸಂದೇಶವನ್ನು ಕೊಡೋ ರೀತಿಯಲ್ಲಿ ಒಂದು ಹೊಸ ಪ್ರತಿಭೆ. ಅಂದರೆ ಆಲ್ರೆಡಿ ಟಿವಿ ಜಗತ್ತಲ್ಲಿ ಮನೆ ಮಾತಾಗಿರುವಂಥ ಒಬ್ಬ ಕಲಾವಿದೆಯನ್ನು ಕರೆದಿ ಅವರನ್ನ ಮುಖ್ಯ ಭೂಮಿಕೆಯಲ್ಲಿ ಕಿಲಾಡಿ ಮೇಘ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ಮಾಡಿದಿರಿ. ಹಿರಿಯ ಕಲಾವಿದರನ್ನು ಕೂಡ ಬಳಸ್ಕೊಂಡಿದ್ರಿ, ಭಾಳ ಖುಷಿಯಾಗುತ್ತೆ. ಕೆಲಸ ಇಲ್ಲದೆ ಕೆಲಸ ಬೇರೆ ಬೇರೆ ಕೆಲಸಗಳು, ಸಾರ್ ತುಂಬ ಬೇರೆ ಬೇರೆ ಕೆಲಸಗಳು ಮಾಡ್ತಾರೆ, ನಾನು ಕೂಡ ಬೇರೆ ಕೆಲಸ ಮಾಡ್ತೀವಿ. ಆದರೆ ಸಂಜೆ ಎಲ್ಲ ಮುಗಿಸಿ ದಿಂಬಿಗೆ ತಲೆ ಕೊಟ್ಟಾಗ ಇವತ್ತು ಬಣ್ಣ ಹಚ್ಚಿಲ್ವಲ್ಲೋ ಅನ್ನೋ ಒಂದು ಕೊರಗು ಖಂಡಿತ ಕಲಾವಿದರಿಗೆ ಇದ್ದೇ ಇರುತ್ತೆ. ಸತತ ಒಂದು 8 ವರ್ಷ ಅದನ್ನು ಅನುಭವಿಸ್ತೀವಿ. ಅದಾದಮೇಲೆ ನಮಗೆ ನಾವೇ ಇಲ್ಲಿ ಯಾರನ್ನೂ ಹೀರೋ ಮಾಡಲ್ಲ, ನಮಗೆ ನಾವೇ ಹೀರೋ ಆಗಬೇಕು ಅಂತ ರೆಡಿಯಾಗಿ ನಾವು ಮತ್ತೆ ಪುಟಿದೇಡುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಕಿಲಾಡಿ ಮೇಘ ಒಳ್ಳೆ ಪ್ರಯತ್ನ ಆಗಲಿ. ನಾವು ಯಾವ ಸಿನಿಮಾನು ನಾವು ಈಗ ಜಡ್ಜ್ ಮಾಡೋಕ್ಕಾಗಲ್ಲ. ಈಗ ಹೊಸ ಅಲೆ ಚಿತ್ರಗಳು ಬರ್ತಾ ಇದೆ. ಟ್ರೈಲರ್ ತುಂಬ ಚೆನ್ನಾಗಿದೆ, ಟೀಸರ್ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ, ಅದು ಚೆನ್ನಾಗಿಲ್ಲ ಅಂತಲೂ ನಾನು ಹೇಳಲ್ಲ. ಯಾಕಂದರೆ ಈಗಿನ ಆಯಾಮದಲ್ಲಿ ನಿರ್ದೇಶಕರು ಕಂಡಂಥ ಕನಸನ್ನು ಅವರು ಒಂದು ತುಣುಕಾಗಿ ತೋರಿಸಿದ್ದಾರೆ. ಸಂಪೂರ್ಣ ಚಿತ್ರ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ನಿರ್ದೇಶಕರಿಗೆ ಒಳ್ಳೆಯದಾಗಲಿ, ಕಂಠದಾರ ಕಲಾವಿದರಾಗಿ ಇದ್ದಂಥ ನಿರ್ದೇಶಕರಾಗಿ ಪ್ರಮೋಷನ್ ತಗೊಂಡಿದ್ದೀರಿ, ಶುಭವನ್ನು ಕೋರ್ತಾ ಇದ್ದೀನಿ. ವಿಶೇಷವಾಗಿ ನಿರ್ಮಾಪಕರಿಗೆ ಯಶಸ್ವಿ ಆಗಲಿ. ಕೃಷ್ಣೇಗೌಡರಂಥ ಲೀಡರ್, ಹೋರಾಟಗಾರರು, ಕಲಾವಿದರ ಪರವಾಗಿ, ಕನ್ನಡ ನಿರ್ಮಾಪಕರ ಪರವಾಗಿ ಹೋರಾಟ ಮಾಡ್ತಾ ಇರುವಂಥ ಕೃಷ್ಣೇಗೌಡರ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ನಾನು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀನಿ. ಕಿಲಾಡಿ ಮೇಘ ಚಿತ್ರವನ್ನು ನೀವೆಲ್ಲರೂ ಕೂಡ ವೀಕ್ಷಿಸಿ, ಅವ್ರಿಗೆ ಸಪೋರ್ಟ್ ಮಾಡಿ. ಸುಕುಮಾರ್ ಅವರಿಗೆ ಮತ್ತಷ್ಟು ಕಲಾವಿದರಿಗೆ ಅವಕಾಶ ಕೊಡುವಂಥ ಪ್ರೋತ್ಸಾಹ ಇರಲಿ. ಒಂದು ಸಿನಿಮಾ ಸೋತ್ರೆ ಮತ್ತೆ ಈ ಕಡೆ ಯಾರೂ ಬರಲ್ಲ. ಅದು ಹಾಕಿರೋ ಬಂಡವಾಳ ವಾಪಸ್ ಬರದೇ ಇದ್ರೆ ಸಾಕಪ್ಪ ಸಿನಿಮಾ ಸಹವಾಸ ಅಂತ ಕೇಳಿ ಕೇಳಿ ಸಾಕಾಗಿದೆ. ಸಾರು ಹೇಳ್ತಾ ಇದ್ರು, ಒಳ್ಳೊಳ್ಳೆ ಸಿನಿಮಾಗೆ ಜನನೇ ಬರ್ತಾ ಇಲ್ಲ. ಒಂದು ಸಿನಿಮಾಗೆ ಜನ ಬರ್ತಾ ಇಲ್ಲ, ಯಾಕಂದ್ರೆ ಜನರನ್ನ ಅಟ್ರಾಕ್ಟ್ ಮಾಡುವಂಥ ಸಿನಿಮಾಗಳು ಬರಬೇಕಾಗಿದೆ. ಜನರನ್ನ ಅಟ್ರಾಕ್ಟ್ ಮಾಡೋ ಸಿನಿಮಾಗಳು ಬೇಕಾಗಿದೆ. ಸಾರಿಗೆ ಶುಭವನ್ನು ಕೋರಿದ್ರು, ಒಳ್ಳೊಳ್ಳೆ ಪ್ರಯತ್ನ ಸಿನಿಮಾ ಬರಲಿ ಅಂತ. ಬರುವ ವರ್ಷ ಇಷ್ಟೊತ್ತಿಗೆ ಸ್ಪರ್ಶ ಅನ್ನೋ ಒಂದು ವಿಶೇಷವಾದ ಚಿತ್ರದ ಮೂಲಕ ನಾನು ನನ್ನ ನಿರ್ಮಾಣ ಸಂಸ್ಥೆಯಿಂದ ಚಿತ್ರಕಥೆ ಮತ್ತು ಕತೆ ನಾನೇ ಬರೆದು ನಿರ್ದೇಶನ ನಮ್ಮ ಸ್ನೇಹಿತರ ಕೈಯಲ್ಲಿ ಮಾಡಿಸ್ತಾ ಇದ್ದೀವಿ. ಈಗಾಗಲೇ ಪ್ರೀ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ. ಸದ್ಯದಲ್ಲೇ ಅದನ್ನು ತೆರೆಗೆ ತರ್ತೀವಿ. ಈ ಚಿತ್ರಕ್ಕೆ ಶುಭವನ್ನು ಕೋರ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು ಮಿತ್ರ ಅವರೇ, ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಮುಂದಿನ ಸಿನಿಮಾಗಳು ಕೂಡ ಮತ್ತಷ್ಟು ಯಶಸ್ವಿ ಅಂತ ಸಾಗಲಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ನಾವೆಲ್ಲರೂ ಹಾರೈಸ್ತಾ ಮಿತ್ರ ಅವರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲಿ ಕಾರ್ಯಕ್ರಮದಲ್ಲಿ. ಮೊದಲನೇದಾಗಿ ನನಗೆ ಇಂಥ ಒಂದು ಅದ್ಭುತವಾದಂತಹ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ ಸುಕುಮಾರ್ ಸರ್ಗೆ, ಹಾಗೆ ನಮ್ಮ ನಿರ್ದೇಶಕರಾದಂತಹ ಮಂಜುನಾಥ್ ಸರ್ ಮತ್ತು ರಾಜೇಶ್ ರಾಜ್ ಸರ್ಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆ ಅಂತಂದರೆ ಹಿರಿಯ ಕಲಾವಿದರ ಜೊತೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲನೇ ನಾನು ಏನು ಹೇಳ್ತೀನಿ ಅಂತಂದರೆ, ನಾನು ಬಂದು
ಮಾಡೋದಕ್ಕೆ ಕಾರಣ, ದೊಡ್ಡ ದೊಡ್ಡ ಆ್ಯಕ್ಟ್ರೆಸ್ರ ಜೊತೆ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋದಕ್ಕೆ ಕಾರಣ ಅದು ನನ್ನ ಮಾವ. ನಾನು ಏನೇ ನನ್ನನ್ನು 4 ಜನ ಕರೆದು, ಓ ನೀನು ಮಹಾಲಕ್ಷ್ಮಿ ಅಲ್ವಾ, ನೀನು DKD ಡ್ರಾಮಾ ಜೂನಿಯರ್ಸಲ್ಲಿ ಮಾಡಿದ್ಯಾ ಅಂತ ಕರೆದು ಗುರುತಿಸೋದಕ್ಕೆ ಕಾರಣ ಅದು ನನ್ನ ಮಾವ. ಅವರು ನನ್ನ ಬೆನ್ನೆಲುಬಾಗಿದ್ದಾರೆ. ಅವ್ರಿಗೆ, ನನ್ನ ಕುಟುಂಬಸ್ಥರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಸಿನಿಮಾ ಕಿಲಾಡಿ ಮೇಘ ಒಳ್ಳೆ ಯಶಸ್ಸನ್ನು ಕಾಣುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಚಿತ್ರ ಮೊದಲು ಪ್ರಾರಂಭ ಮಾಡಿರೋದು ನಮ್ಮ ರಾಜೇಶ್ ರಾಜ್ ಅಂತ ಡೈರೆಕ್ಟರ್ ಆಗಿದ್ರು. ಅವರ ಕಾರಣಾಂತರದಿಂದ ಪಾಪ ಅವ್ರಿಗೂ ಕೆಲವೊಂದು ಕೆಲಸ ಇತ್ತು. ಚೆನ್ನೈನಿಂದ ಬಂದು ಅವರು ನಿರ್ದೇಶನ ಮಾಡಿದ್ರು. ಚೆನ್ನೈನಲ್ಲೇ ನಿರ್ದೇಶನ ಮಾಡ್ತಾ ಇದ್ರು. ಅಲ್ಲಿಂದ ಇಲ್ಲಿಗೆ ಕನ್ನಡಕ್ಕೆ ಬಂತು. ಕನ್ನಡದಲ್ಲಿ ಒಂದಷ್ಟು ಕರ್ನಾಟಕಕ್ಕೆ ಬಂದ್ಬಿಟ್ಟು ಇಲ್ಲೊಂದಷ್ಟು ಜಾಗಗಳಲ್ಲಿ ಶೂಟಿಂಗ್ ಮಾಡಿದ್ರು. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಏನೋ ಕಾರಣಾಂತರದಿಂದ ಅವ್ರು ಊರಿಗೆ ಹೋಗ್ಬೇಕಾಯ್ತು. ಚೆನ್ನೈಗೆ ಹೋಗಕ್ಕೆ ಕಾರಣ ಇದ್ರಿಂದ ಅವ್ರಿಗೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಅದರಿಂದ ಸುಕುಮಾರ್ ಅವರಿಗೆ ಸ್ವಲ್ಪ ತೊಂದರೆ ಆಯ್ತು. ತೊಂದರೆ ಆಗಿದ್ದರಿಂದ ಕೊನೆಗೆ ಅವ್ರು ಹೇಳಿದ್ರು, ರಾಜೇಶ್ ಅವ್ರು ಬರೋಕ್ ಆಗ್ತಾ ಇಲ್ಲ, ಸ್ವಲ್ಪ ಮುಂದುವರಿಸಿ ಚಿತ್ರನ ಕಂಪ್ಲೀಟ್ ಮಾಡ್ಕೊಡಿ ಅಂತ ಹೇಳಿದ್ರು. ಅವಾಗ ನನಗೇನು ಗೊತ್ತಿಲ್ಲ, ನಾನು ಬರೀ ಅಸೋಸಿಯೇಟ್ ವರ್ಕ್ ಮಾಡಿದ್ದೀನಪ್ಪ, ನನಗೆ ನಿರ್ದೇಶನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ, ನೀನು 40 ವರ್ಷದಿಂದ ನೀನು ಸಿನಿಮಾ ರಂಗದಲ್ಲಿ ಇದೆಯಲ್ಲ, ನಿನ್ಗೆ ಆ ಅನುಭವಗಳು ಏನಿಲ್ವಾ, ಅದಿರುತ್ತೆ ನೋಡು ಅಂತೇಳಿ ಕೂತ್ಕೊಂಡು ಒಂದು ಇಡೀ ಸಿನಿಮಾ ತೋರಿಸಿದ್ರು. ಅವ್ರು ಮಾಡಿರೋಂಥ ಕಥೆಗಳನ್ನೆಲ್ಲ ತೋರಿಸಿದ್ರು. ಕತೆ ನೋಡ್ಕೊಂಡೆ. ಇವ್ರು ಮಾಡೋದು ಬಿಟ್ಟಿರೋದ್ರಲ್ಲಿ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಅದಕ್ಕೊಂದಷ್ಟು ಕಥೆಗಳನ್ನ ಸೇರಿಸಿ, ಒಂದು ಸಾಂಗ್ಗಳನ್ನು ಸೇರಿಸಿ, ಒಂದಷ್ಟು ಫೈಟ್ ಸೇರಿಸಿ, ಎಲ್ಲ ಸೇರಿಸಿ ಒಂದು ಚಿತ್ರನ ಕೊನೆಗೆ ಕೊನೆ ಹಂತಕ್ಕೆ ಚಿತ್ರನ ತಗೊಂಡ್ಬಂದು ನಿರ್ದೇಶನ ಮಾಡಿ ನಿಲ್ಸಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ ಈ ಚಿತ್ರಕ್ಕೆ ಇರಲಿ ಅಂತ ಕೇಳ್ಕೊಳ್ತಾರೆ. ಪ್ರೇಕ್ಷಕರೆಲ್ಲರೂ ಕೇಳ್ಕೊಳ್ಳೋದಷ್ಟೇ, ಈ ಚಿತ್ರನ ಯಶಸ್ಸು ಮಾಡ್ಕೊಡಿ ಅಂತೇಳಿ. ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ, ಆ ಚಿತ್ರದಿಂದ ನಿರ್ಮಾಪಕರು ಬೆಳೀಲಿ ಅಂತೇಳಿ ಕೇಳ್ಕೊತೀನಿ. ಈ ಚಿತ್ರಕ್ಕೆ ನಿರ್ದೇಶನ ಮಾಡೋಕೆ ಅವಕಾಶ ಕೊಟ್ಟಂತ ಸುಕುಮಾರ್ ಸರ್ಗೆ ನಾನು ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ 40 ವರ್ಷದ ಗೆಳೆಯ ಅವರು. ನಾನು ಅವರು ಡ್ಯಾನ್ಸರ್ಸ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಆದ್ವಿ ಸರ್. ಚಿಕ್ಕ ಪುಟ್ಟ ಪಾತ್ರ ಮಾಡ್ಕೊತಿದ್ವಿ, ಹಾಗೆ ಡ್ಯಾನ್ಸರ್ಸ್ ಆಗಿ ಸಿನಿಮಾಗೆ ಎಂಟ್ರಿ ಆದ್ವಿ. ಹಾಗೆ ನಾನು ಪಾತ್ರಗಳನ್ನು ಮಾಡ್ತಾ ಹಾಗೆ ಡಬ್ಬಿಂಗ್ ಇದಕ್ಕೆ ಎಂಟ್ರಿ ಆದೆ. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋದ್ರು. ಆಮೇಲೆ ಅವ್ರು ರಿಟೈರ್ಡ್ ಆಗಿ ಬಂದ್ಮೇಲೆ ಮತ್ತೆ ನಾವು ಒಂದಾದ್ಮೇಲೆ ಕೊನೆಗೆ ನಮ್ಗೊಂದು ಚಿತ್ರಕ್ಕೆ ನಿರ್ದೇಶನ ಮಾಡುವಂತ ಅವಕಾಶನ ಕೊಟ್ಟರು. ಅದು ರಾಜೇಶ್ ರಾಜ್ ಅಷ್ಟು ಮಾಡಿದ್ರು. ಆ ನಂತರದಲ್ಲಿ ನಾವು ಅವ್ರ ಕಾರಣಾಂತರ ಮಾಡಕ್ಕಾಗದೇ ಇರೋ ಕಾರಣದಿಂದ ನಾನು ಅದನ್ನು ಕಂಟಿನ್ಯೂ ಮಾಡಿ ಚಿತ್ರನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಸದ್ಯದಲ್ಲೇ ಇನ್ನೊಂದು ಮುಂದಿನ ತಿಂಗಳಲ್ಲಿ ನಮ್ಮ ಚಿತ್ರ ಬಿಡುಗಡೆಗೆ ಬರುತ್ತೆ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ, ಹಾರೈಕೆ ಎಲ್ಲರದ್ದು ಇರಬೇಕಂತ ಕೇಳ್ಕೊತೀನಿ. ಧನ್ಯವಾದಗಳು. ಆಗಿರೋದು ಹಣಕ್ಕಾಗಿ ಹೆಣ ಆದ್ರು ಅಂತ ಬರ್ಬೇಕು. ಹಣದ ಆಸೆಗೋಸ್ಕರ ಹೆಣ ಆದ್ರು ಅಂತ ಇರೋ ಸತ್ಯ ಏನಂದ್ರೆ, ಈ ಪಿಕ್ಚರ್ ಅಲ್ಲಿ ನಾನು ಒಬ್ಬ ಕಲಾವಿದನಾಗಿ ಆಕ್ಟ್ ಮಾಡಕ್ ಹೋದವನು. ರಾಜೇಶ್ ರಾಜ ಅನ್ನೋರು ಒಂದು ಡೈರೆಕ್ಟರ್ ಆಗಿದ್ರಲ್ಲಿ. ಆಕ್ಟ್ ಮಾಡೋದು ಹೋದವನ್ನ ನನ್ನ ಹಣೆ ಬಾರನ್ನ ಚೇಂಜ್ ಮಾಡಿದವರು ಅವರು. ವಿಧಿ ಇಲ್ಲದೆ ಪ್ರೊಡ್ಯೂಸರ್ ಆದ. ಕೆಲವು ಕಾರಣಾಂತರದಿಂದ ಅವರು ಹೊರಗಡೆ ಹೋದ ನಂತರ ನನ್ನ ಗೆಳೆಯನಾದ ಮಂಜುನಾಥ್ ಅವ್ರಿಗೆ ನನ್ನ ಕಷ್ಟ ಸುಖಗಳನ್ನ ಹೇಳಿ, ನಾವಿಬ್ರು ಹೇಳ್ಬೇಕಂದ್ರೆ ಡ್ಯಾನ್ಸರ್ಗಳಾಗಿ ಚೈತ್ರದ ಪ್ರೇಮಾಂಜಲಿ ಸುಮಾರು ಪಿಕ್ಚರ್ಗಳೆಲ್ಲ ಆಡಿ, ಮತ್ತೆ ನಾನು ಪೊಲೀಸ್ ಇಲಾಖೆಗೆ ಹೋಗಿ ರಿಟೈರ್ಡ್ ಆದ್ಮೇಲೆ ಸುಮ್ಮನೆ ಇದ್ರೆ ಕಾಯಿಲೆ ಬಿದ್ದು ಸಾಯ್ತೀನಿ ಅಂದ್ಬಿಟ್ಟು ಮತ್ತೆ ಇದಕ್ಕೆ ಬಂದೆ. ಹೀಗಾಗಿ ಆಕ್ಟಿವ್ ಆಗಿರ್ಬೇಕು ಅನ್ನೋ ಆಸೆಗೋಸ್ಕರ ಓಡ್ ಬಂದು ನನ್ನ ಗೆಳೆಯನ ಹತ್ರ ಸೇರಿದೆ. ಕಷ್ಟಗಳನ್ನೆಲ್ಲ ಹೇಳಿದೆ. ಆತ ಇವತ್ತು ನನ್ಗೆ ಇಂಥ ಒಂದು ಸ್ಥಾನ ನೀಡಿದ್ದ. ನನ್ನ ಮಂಜುನಾಥನ್ನು ಯಾವತ್ತೂ ಮರೆಯಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಹಂಗೆ ನಮ್ಮ ಸ್ನೇಹಿತರು ಏನೋ ಮಾತಾಡ್ಬೇಕಂತ ಹೇಳ್ತಾ ಇದ್ದಾರೆ. ನಾವು ಇವರೆಲ್ಲ ಒಂದೇ ಬ್ಯಾಚ್ಮೇಟು ಪೊಲೀಸರು. ಎಲ್ರಿಗೂ ನಮಸ್ಕಾರ. ನಾನು ಸ್ವಲ್ಪ ಸ್ಪೀಡಲ್ಲಿ ಮಾತಾಡ್ತೀನಿ, ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೋಬೇಡಿ. ನಾವು ಇವರೆಲ್ಲ ಒಂದೇ ಬ್ಯಾಚು. ಇಲ್ಲೇ ಬ್ಯಾಡಳ್ಳಿ ಪೇಟೆ ಸೈಡ್ ತರಬೇತಿ ಮಾಡ್ತಿದ್ದ. ನಾವು 4 ರೌಂಡ್ ಹೊಡೆದ್ರೆ ಇವರು ಒಂದೇ ರೌಂಡು ಅಲ್ಲೇ ಡ್ಯಾನ್ಸ್ ಮಾಡೋರು. ನಾವು 4 ರೌಂಡು, 1 ರೌಂಡ್ಗೆ 1 ಕಿಲೋಮೀಟ್ರು. ನಾವು 4 ರೌಂಡ್ ಓಡ್ತಿದ್ದೋ, ಇವರು ಒಂದೇ ರೌಂಡ್ ಓಡ್ತಿದ್ದು ರನ್ನಿಂಗು. ಅಲ್ಲೇ ನಾವು ಮಾರ್ಜಿನ್ ಕೊಡ್ತಿದ್ದೋ. ಅವರು ಡ್ಯಾನ್ಸ್ ಮಾಡೋರು, ಹಾಡಾಡೋರು. ಅದರಿಂದ ನಾವು ಇಲಾಖೆಯಲ್ಲಿ ಇವ್ರು ಮಾರ್ಜಿನ್ ಕೊಡ್ತಿದ್ದೋ. ಇವರು ಚಿತ್ರ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂದಿಲ್ಲ, ರಕ್ತ ಬಂದಿ ಅಂತ ಅನ್ಸುತ್ತೆ. ಇವೆಲ್ಲ ನೋಡಿದ್ರು ಭಾರಿ ಕಷ್ಟಪಟ್ಟಿದ್ದಾರೆ. ಈ ಚಿತ್ರ ತೆಗಿಬೇಕಾದ್ರೆ ಭಾರಿ ಕಷ್ಟಪಟ್ಟಿದ್ದಾರೆ.
ಇದೆಲ್ಲ ಕಾರಣ ನಾವು ಒಬ್ಬರು IGP ಇದ್ದಾರೆ ಟಿ ಜಯಪ್ರಕಾಶ್ ಅಂತೇಳಿ, ಅವ್ರನ್ನ ನೆನೆಸ್ಕೋಬೇಕು ಅಂತೇಳಿ ನಾವು ಕಳೆದವಾರ ಅವ್ರ ಮನೆಗೆ ಹೋದೋ, ಅವ್ರು ಬರ್ತೀವಿ ತಪ್ಪಿಕೊಂಡು ಕಾರಣಾಂತರಗಳಿಂದ ಅವರು ಚಿಕ್ಕಮಂಗ್ಳೂರಿಗೆ ಹೋಗಿ ಬಂದಿಲ್ಲ, ಇನ್ನು ಅಂದವೇ ಇದ್ದಾರೆ, ತಡವಾಗ್ಬೋದು. ಅವರ ಹೆಸರಾಕಬೇಕು ಅಂತೇಳಿ ಅವ್ರ ಮನೆಗೆ ಹೋಗಿ ಪರ್ಮಿಷನ್ ಕೇಳ್ದೋ, ಸುಕುಮಾರ್ ಅಭಿಪ್ರಾಯನು ಬರ್ತೀವಿ ಅಂತ ಪರ್ಮಿಷನ್ ಕೊಟ್ಟರು, ಕಾರಣಾಂತರಗಳಿಂದ ಬಂದಿಲ್ಲ. ಈ ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲ ನಿವೃತ್ತರೆಲ್ಲ ಕೂತಿದ್ದೀರ, ನಾವೆಲ್ಲ ಶುಭಾರಸೆ ಒಂದು ಜೈಕರ ಹೇಳುವ ಸುಕುಮಾರ್ಗೆ 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 ಈ ಹೇಳಿ ಈ ಚಿತ್ರ ಬಿಡುಗಡೆಯಾಗಿ ಯಶಸ್ಸು ಕಾಣಲಿ ಅಂತೇಳಿ ನಾನು ತುಂಬ ಕೇಳ್ಕೊಳ್ತೇನೆ. ಅನೇವರಿಗೂ ನಮಸ್ಕಾರ. ಫಸ್ಟ್ ಥ್ಯಾಂಕ್ಸ್ ಮೈ ಪ್ರೊಡ್ಯೂಸರ್ಸ್, ನೈಸ್ ಕ್ಯಾರೆಕ್ಟರ್. ಮೈ ಮಗಾಲಕ್ಷ್ಮಿ ಆರ್ಟಿಸ್ಟ್, ಗುಡ್ ಆರ್ಟಿಸ್ಟ್. ಟೋಟಲ್ ಆಲ್ ಟೆಕ್ನೀಷಿಯನ್ಸ್ ಥ್ಯಾಂಕ್ಸ್. ಮೈ ಆರ್ಟಿಸ್ಟ್ ಡೈರೆಕ್ಟ್ ಪಾರ್ಟ್ನರ್ಗೆ ಥ್ಯಾಂಕ್ಸ್, ಥ್ಯಾಂಕ್ ಯು ಸರ್. ಮೈ ಆರ್ಟಿಸ್ಟ್ ಗೌರಿಮಿ, ಆಲ್ ಆರ್ಟಿಸ್ಟ್ ಥ್ಯಾಂಕ್ಸ್, ಥ್ಯಾಂಕ್ ಯು.